ಒಮ್ಮೆ ಋಷಿ ಪರಶರರು ಯಮುನಾ ನದಿಯ ದಡದ ಮೇಲೆ ಕುಳಿತಿರ್ತಾರೆ. ಕಾರಣ ಒಂದು ದಡದಿಂದ ಮತ್ತೊಂದು ದಡಕ್ಕೆ ಸಾಗಬೇಕಾಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಒಬ್ಬ ಹೆಣ್ಣು ದೋಣಿಯನ್ನು ನಡೆಸ್ತಾ ಬರುವುದನ್ನು ಇವರು ನೋಡ್ತಾರೆ. ಆಕೆ ಬೇರೆ ಯಾರೂ ಅಲ್ಲ, ಸತ್ಯವತಿ. ಸತ್ಯವತಿಗೆ ಮತ್ತೊಂದು ಹೆಸರಿದೆ, ಮತ್ಸ್ಯಗಂಧ ಎಂದು. ಏನಕ್ಕೆ ಇವಳನ್ನು ಮತ್ಸ್ಯಗಂಧ ಎಂದು ಕರೆಯಲಾಗುತ್ತೆ ಅಂದರೆ, ಈಕೆ ಒಬ್ಬ ಬೆಸ್ತ ನಾಯಕನ ಮಗಳು. ಇವಳು ಮೀನಿನ ವ್ಯಾಪಾರವನ್ನು ಮಾಡ್ತಾ ದೋಣಿಯಲ್ಲಿ ಜನರನ್ನು ಒಂದು ದಡದಿಂದ ಮತ್ತೊಂದು ದಡಕ್ಕೆ ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇರ್ತಾಳೆ. ಹಾಗಾಗಿ ಇವಳ ಬಳಿ ಯಾವಾಗಲೂ ಸಹ ಮತ್ಸ್ಯ ಅಂದರೆ ಮೀನಿನ ವಾಸನೆ ಬರ್ತಾ ಇರುತ್ತೆ. ಈಕೆಯನ್ನು ಕಂಡಂಥ ಋಷಿ ಪರಶರರು ಅವಳ ರೂಪ, ಅವಳ ಲಾವಣ್ಯ, ಅವಳ ಸೌಂದರ್ಯಕ್ಕೆ ಮಾರು ಹೋಗ್ತಾರೆ. ನಾನು ನಿನ್ನನ್ನು ಗಂಧರ್ವ ವಿವಾಹವಾಗ್ತೀನಿ, ನನ್ನ ಜೊತೆ ಮದುವೆ ಆಗ್ತೀಯಾ ಅಂತ ಕೇಳ್ತಾರೆ. ಆಗ ಸತ್ಯವತಿ, ಇಲ್ಲ, ಅದು ಸಾಧ್ಯವಿಲ್ಲ, ನಾನಿನ್ನೂ ಕನ್ಯೆ ಅಂತ ಹೇಳ್ತಾಳೆ. ಇಲ್ಲ, ನೀನು ನನ್ನನ್ನು ಗಾಂಧರ್ವ ವಿವಾಹವಾಗು, ನಾನು ನಿನಗೆ ಅಪರೂಪವಾದ 2 ವರಗಳನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಏನದು ಅಂತ ಕೇಳ್ತಾಳೆ. ಆಗ ಋಷಿ ಪರಶರರು, ನಿನ್ನ ಬಳಿ ಯಾವಾಗಲೂ ಮತ್ಸ್ಯದ ವಾಸನೆ ಬರ್ತಾ ಇರುತ್ತಲ್ಲ, ಈ ವಾಸನೆ ಎಲ್ಲ ಹೋಗಿ ನೀನಿರುವ ಸುತ್ತಮುತ್ತಲೂ ಸಹ ಸುಗಂಧದ ಒಂದು ಪರಿಮಳ ಬೀರಬೇಕು ಅಂತ ಒಂದು ಅಪರೂಪವಾದ ವರ ಕೊಡ್ತೀನಿ. ಹಾಗೆ ನೀನು ಚಿರ ಯೌವನ, ನಿನಗೆ ಮುಪ್ಪು ಅನ್ನೋದೇ ಆಗಬಾರ್ದು, ಅಂತಹ ಒಂದು ಚಿರ ಯೌವನದ ಒಂದು ವರವನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಆ ವರಗಳಿಗೆ ಆಸೆ ಪಟ್ಟಂತಹ ಸತ್ಯವತಿ, ಸರಿ, ನಾನು ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ. ಆದರೆ ಈ ಸುತ್ತಮುತ್ತಲೂ ಬೆಳಕು, ಈ ಬೆಳಕಲ್ಲಿ ನಾನು ನಿಮ್ಮನ್ನು ಹೇಗೆ ಮದುವೆ ಆಗಲಿ, ಜನ ಎಲ್ಲ ನೋಡ್ತಾರೆ ಅಂತ ಹೇಳ್ತಾರೆ. ಆಗ ಋಷಿ ಪರಶರರು ಆ ಒಂದು ನದಿಯ ದಡವನ್ನು ಸಂಪೂರ್ಣವಾಗಿ ಕಗ್ಗತ್ತಲು ಮಾಡಿಬಿಡ್ತಾರೆ. ಅವರಿಗೆ ಅಪಾರವಾದ ತಪೋಶಕ್ತಿ ಇತ್ತು. ಆ ತಪೋಶಕ್ತಿಯಿಂದ ಆ ಒಂದು ಬೆಳಕನ್ನು ಸಹ ಕಗ್ಗತ್ತಲು ಮಾಡಿ ಆ ಕಗ್ಗತ್ತಲಲ್ಲಿ ಈ ಸತ್ಯವತಿಯನ್ನು ಮದುವೆ ಆಗಿ ಗಾಂಧರ್ವ ವಿವಾಹವಾದ ನಂತರ ಒಂದು ಮಗುವನ್ನು ಸಹ ಕರುಣಿಸ್ತಾರೆ. ಆ ಮಗುವೇ ಮಹಾನ್ ವೇದವ್ಯಾಸರು. ಇವರು ಸಪ್ತ ಚಿರಂಜೀವಿಗಳಲ್ಲಿ ಮತ್ತು